ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸ್ವಸ್ಥ ಇದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಸೆ ಸೀರಿಯಲ್ನ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮೊದಲಿಗೆ ಚೇತನು ನೀನು ಅವನಿಗೆ ಹೊಡೆದೆ ಅಂತ ಸಿಟ್ಟಿಗೆ ಅಸಲು ಕೊಡಿ, ಇಲ್ಲ ಅಂತಂದರೆ ಕಾರ್ ಎತ್ತಾಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾನೆ ಕಣೋ ಸೂರ್ಯ ಅಂತ ಹೇಳ್ತಾನೆ. ಆಗ ಸೂರ್ಯ ಅವ್ರು ಸಾಲ ಕೊಟ್ಟಿರೋದು ಬಡ್ಡಿಗೆ ಕಣೋ, ಕಾರ್ಗಲ್ಲ ಅಂತ ಹೇಳ್ತಾನೆ. ಆಗ ಚೇತನು ನಾವು ದುಡ್ಡು ತಗೋಬೇಕಾದ್ರೆ ಖಾಲಿ ಪೇಪರ್ಸ್ಗೆ ಸೈನ್ ಮಾಡಿದ್ದೀವಿ ಅಂತ ಹೇಳ್ತಾನೆ. ಆಗ ಸೂರ್ಯ ನೀವು ಇದೇ ಕಣ್ರೋ ತಪ್ಪು ಮಾಡೋದು ಅಂದರೆ ಅಂತ ಹೇಳ್ತಾನೆ. ಆಗ ಇನ್ನೊಬ್ಬ ತಪ್ಪು ನಾವೆಲ್ಲ ಮಾಡಿರೋದು ಸೂರ್ಯ, ನೀನು ನಿನ್ನಿಂದ ಈ ಪರಿಸ್ಥಿತಿ ಅಂತ ಹೇಳ್ತಾನೆ. ಆಗ ಚೇತನು ಯಾರಿಗೆ ಕಷ್ಟ ಅಂತಂದ್ರೂ ಸೂರ್ಯ ಮುಂದೆ ಬಂದು ನಿಲ್ತಾನೆ. ಫಸ್ಟು ಯಾಕೋ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳ್ತಾನೆ. ಆಗ ಸೂರ್ಯ ಏನು ಮಾತಾಡ್ದಲ್ಲೇ ಸುಮ್ಮನೆ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಕಾಗೆಸುಬ್ಬನ ಆಫೀಸಿಗೆ ಬರ್ತಾನೆ. ಬಂದು ನಿನ್ನ ಕೋಪ ಏನಿದ್ರು ನನ್ನ ಮೇಲೆ ಅವ್ರ ಮೇಲೆ ತೋರಿಸ್ತಿದ್ಯಾ ಅಂತ ಕೇಳ್ತಾನೆ. ಆಗ ಕಾಗೆಸುಬ್ಬ ನಿನ್ನ ಫ್ರೆಂಡ್ಸ್ ಎಲ್ಲ ಪ್ರಾಬ್ಲಮ್ಸ್ನ ಲೈಟಾಗಿ ತೊಗೊಳ್ತಾರೆ, ಆದರೆ ನೀನು ಅವ್ರ ಪ್ರಾಬ್ಲಮ್ಸ್ನೇ ಪ್ರೈವೇಟಾಗಿ ಪರ್ಸ್ನಲಾಗಿ ತೊಗೊಳ್ತೀಯಲ್ಲ, ಹಾಗಾಗಿ ಎಲ್ಲಿ ಬಿಸಿ ಮುಟ್ಟಿಸ್ಬೇಕೋ ಅಲ್ಲಿ ಮುಟ್ಟಿಸ್ದೆ, ಅದ್ರ ಪರಿಣಾಮ ನನ್ನ ಮುಂದೆ ಕೂತಿದೆ ಅಂತ ಹೇಳ್ತಾನೆ. ಆಗ ಸೂರ್ಯ ನಿನ್ನ ಮುಂದೆ ಕೂತಿರೋದು ಅದ್ರ ಪರಿಣಾಮ ಅಲ್ಲ ಕಣೋ ಗುಗ್ಗು, ನಿನ್ನ ಡೆತ್ ರಿಪೋರ್ಟು ಅಲ್ಲಿ ಮಂಜನ ಜೀವನ ಹಾಳು ಮಾಡಿಬಿಟ್ಟು ಇಲ್ಲಿ ಕ್ಯಾಬ್ ಹುಡುಗರು ಜೀವನದ ಜೊತೆ ಆಟ ಆಡ್ತಿದ್ಯಾ ಅಂತ ಹೇಳ್ತಾನೆ. ಆಗ ಕಾಗೆಸುಬ್ಬ ಮಂಜ ನನ್ನ ಫ್ರೆಂಡು, ಅವನ ಜೀವನಕ್ಕೆ ಒಂದು ಆಧಾರ ಮಾಡಿ ಕೈ ತುಂಬ ದುಡ್ಡು ದುಡಿಯೋವಂಥ ದಾರಿ ತೋರಿಸಿದ್ದೀನಿ, ಅದಕ್ಕೆ ಅವ್ನು ನನ್ನ ಜೊತೆ ಇರೋದು. ಭಾವ ಆಗಿ ನೀನು ಮಾಡಬೇಕಾಗಿರೋ ಕೆಲಸನ ನಾನು ಫ್ರೆಂಡಾಗಿ ಮಾಡಿದ್ದೀನಿ, ಇಷ್ಟ ಆದರೆ ತಡ್ಕೊ, ಇಲ್ಲ ಕಳಿಸ್ಕೊ ಅಂತ ಹೇಳ್ತಾನೆ. ಆಗ ಸೂರ್ಯ ಜಾಡ್ಸ್ ಹೋದ್ರೆ ಸ್ಪೇರ್ ಪಾರ್ಟ್ ಆಗೋ ಆಗಿದೆಯಾ ಕಾಡು ಪಾಪ ನನ್ನ ಮಗನೇ, ಸಮಾಧಾನವಾಗಿ ಬಂದಿದ್ದೀನಿ, ನನ್ನಿಂದ ಸಮಾಧಿ ಆಗಬೇಡ ಅಂತ ಹೇಳ್ತಾನೆ. ಹಾಗೆ ನೋಡು ಕಾಗೆಸುಬ್ಬು, ಜಟಾಪಟಿ ಇರೋದು ನನ್ನ ನಿನ್ನ ಮಧ್ಯೆ, ನೀನು ಇನ್ವಾಲ್ವ್ ಮಾಡಬೇಡ ಅವ್ರನ್ನೆಲ್ಲ ಅಂತ ಹೇಳ್ತಾನೆ. ಆಗ ಕಾಗೆಸುಬ್ಬು ಸರಿ ನಾನು ಕಾರ್ ಮುಟ್ಟಲ್ಲ, ಆದರೆ ಏನು ಮಾಡೋದು, ನನ್ನ ಕೆಲಸಕ್ಕೆ ಬಂಡವಾಳನೇ ಜನ ಮತ್ತು ಅವ್ರ ಭಯ, ಆದರೆ ನೀನು ಅದನ್ನೆಲ್ಲ ಹೊಡೆದಾಕ್ಬಿಟ್ಟೆ, ಇಲ್ದಾಗ ಮಾಡಿದ್ಯಾ, ಅದೇ ಭಯ ಮತ್ತೆ ಬರಬೇಕು ಅಂದರೆ ನೀನು ಬಂದು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ನಾನು 12 ಗಂಟೆಗೆ ಶೆಡ್ ಹತ್ರ ಬರ್ತೀನಿ, ನೀನು ಅಲ್ಲಿಗೆ ಬರಬೇಕು, ಎಲ್ಲರ ಮುಂದೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ. ಆಗ ಸೂರ್ಯ ಅಲ್ಲಿಂದ ಸೈಲೆಂಟಾಗಿ ಎದ್ದು ಹೋಗ್ತಾ ಇರ್ತಾನೆ. ಆಗ ಕಾಗೆಸುಬ್ಬು ಹಲೋ ಬಾಸ್, ನಾಳೆ 12 ಗಂಟೆಗೆ ಬರ್ತೀನಿ, ಕ್ಷಮೆ ಕೇಳೋಕ್ಕೆ ರೆಡಿ ಆಗಿರು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ರಾತ್ರಿ ಆಗುತ್ತೆ. ಆಗ ಮೀನಾ ಹಾಗೆ ಸೂರ್ಯ ಹಿಂದೆ ನಡೆದಿದ್ದೆಲ್ಲ ನೆನಪಿಸ್ಕೊಂಡು ನಾನೊಂದು ತೀರ ನೀನೊಂದು ತೀರ ಅನ್ನೋ ಹಾಗೆ ಇರ್ತಾರೆ. ಹಾಗೆ ಇಬ್ಬರು ಕೂಡ ಬೇರೆ ಬೇರೆಯಾಗಿ ಮಲ್ಕೊಳ್ತಾರೆ. ನಂತರ ಮೀನಾ ಎದ್ದು ಇವರ ಹೃದಯ ಇಷ್ಟೊಂದು ಕಲ್ಲ, ತಪ್ಪಾಗಿದೆ, ಏನೋ ಕೋಪದಲ್ಲಿ ಮಾತಾಡಿದೆ ಅಂತ ಹೇಳ್ಬೋದಿತ್ತಲ್ವಾ, ಹಾಗೇನು ಹೇಳಲೇ ಇಲ್ಲ, ನಾನ್ಯಾಕೆ ಮೇಲೆ ಬಿದ್ದು ಮಾತಾಡಿಸ್ಬೇಕು, ನೋಡೋಣ ಅಂತ ಅಂದ್ಕೊತಿರ್ತಾಳೆ. ಹಾಗೆ ಈ ಕಡೆ ಸೂರ್ಯ ನಿನಗೆ ಸತ್ಯ ಗೊತ್ತಿಲ್ದೇ ಬೇಜಾರಾಗಿದೆಯಾ, ಆದರೆ ನನಗೆ ಸತ್ಯ ಗೊತ್ತಿದ್ದು ಬೇಜಾರಾಗಿದ್ದೀನಿ, ಈ ಸತ್ಯ ನಾನು ನಿನಗೆ ಹೇಗೆ ಹೇಳಲಿ ಮೀನಾ ಅಂತ ಹೇಳ್ಬಿಟ್ಟು ಮನಸಲ್ಲೇ ಮಾತಾಡ್ಕೊತಾ ಇರ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಗ್ಯಾರೇಜ್ನಲ್ಲಿ ಕ್ಯಾಬ್ ಹುಡುಗರು ನಿನ್ನಿಂದನೇ ಕಣೋ ಆಗಿದ್ದು, ನಿನಗೆ ಫಸ್ಟ್ ಏಡ್ ಬಿಡಬೇಕು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕಾಗೆಸುಬ್ಬ ಗ್ಯಾರೇಜಿಗೆ ಬರ್ತಾನೆ. ಬಂದು ಏನು ಚೇತ, ನಿನ್ನ ಹುಡುಗರು ನಿನ್ನನ್ನೇ ಹೊಡೆಯೋಕ್ಕೆ ರೆಡಿಯಾಗಿದ್ದಾರೆ ಅಂದರೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂತ ಆಯಿತು ಅಂತಾನೆ. ಆಗ ಚೇತನು 3 ದಿನದಲ್ಲಿ ಅಡ್ಜಸ್ಟ್ ಮಾಡು ಅಂತಂದರೆ ಹೇಗಾಗುತ್ತೆ ಅಣ್ಣ, ಕಷ್ಟ ಆಗುತ್ತಲ್ವ, 1 ತಿಂಗಳಾದರೂ ಟೈಮ್ ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಕಳ್ತನ ಮಾಡೋ ನನಗೇನು ಹೇಳ್ತೀಯ ಅಂತ ಹೇಳ್ತಾನೆ. ಎಲ್ಲಿ ನಿಮ್ಮ ಲೀಡರು ಸೂರ್ಯ ಕಾಣ್ತಾನೆ ಇಲ್ವಲ್ಲ, ಏನು ಸಾರಿ ಕೇಳಬೇಕು ಅಂತ ಅಂದ್ಬಿಟ್ಟು ಅಪ್ಸ್ಟ್ಯಾಂಡ್ ಆಗ್ಬಿಟ್ನಾ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಸೂರ್ಯ ಆವಾಜ್ ಆಗ್ತಾನೆ. ಆಗ ಕಾಗೆಸುಬ್ಬ ಓ ಅನಾಥ ರಕ್ಷಕ, ಈ ಫಿಲ್ಮ್ನಲ್ಲಿ ತೋರಿಸೋ ಹೀರೋಗಳ ಥರ ಕರೆಕ್ಟ್ ಟೈಮಿಗೆ ಬರ್ತೀಯಲ್ವಾ ಬಾಸ್, ಏನು ಡೀಲ್ ಓಕೆನಾ ಅಂತ ಹೇಳ್ತಾನೆ. ಆಗ ಚೇತನ್ನು ನೀನು ಯಾಕೋ ಸಾರಿ ಕೇಳಬೇಕು, ಬೇಡ ಕಣೋ ಕೇಳಬೇಡ ಅಂತ ಹೇಳ್ತಾನೆ. ಆಗ ಕಾಗೆಸುಬ್ಬ ಕಾರ್ ನಿನಗೆ ಬೇಡಬೇಕಂದ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಚೇತನು ಕಾರ್ ಹೋದರೆ ಹೋಗಲಿ, ಆದರೆ ಅವ್ನು ಮಾತ್ರ ಸಾರಿ ಕೇಳೋದು ಬೇಡ ಅಂತ ಹೇಳ್ತಾನೆ. ಆಗ ಸೂರ್ಯ ಬಿಡು ಚೇತ, ನನ್ನೊಬ್ಬನಿಂದ ನಿಮ್ಮೆಲ್ಲರಿಗೂ ತೊಂದರೆ ಆಗೋದು ಬೇಡ ಅಂತ ಹೇಳ್ತಾನೆ. ಆಗ ಕಾಗೆಸುಬ್ಬ ಅವನ ಹುಡುಗರಿಗೆ ವಿಡಿಯೋ ಮಾಡ್ಲಿಕ್ಕೆ ಹೇಳ್ತಾನೆ, ಕ್ಷಮೆ ಕೇಳೋದನ್ನ, ಹಾಗೇನೆ ಎಕ್ಸೈಟ್ ಆಗಿರ್ತಾನೆ. ಆಗ ಸೂರ್ಯ 2 ಹೆಜ್ಜೆ ಹಿಂದೆ ಹೋಗಿ ಸುಬ್ಬನ ಎದೆಗೆ ಒದ್ದಿತಾನೆ. ಆಗ ಸುಬ್ಬ ನನಗೆ ಒದ್ದೆ ಅಲ್ವಾ, ನಿಮ್ಮ ಕಾರನ್ನು ಯಾರು ಕಾಪಾಡ್ತಾರೆ ನೋಡೋಣ, ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಸೂರ್ಯ ಕಾರಲ್ಲ, ಅದ್ರ ಫೋಟೋ ತೊಗೊಂಡು ಹೋಗಿ ಸಾಕು ಅಂತ ಹೇಳ್ತಾನೆ. ಹಾಗೆ ಕಾಗೆಸುಬ್ಬನ ಕಡೆ ಹುಡುಗರು ಕಡೆ ನೋಡ್ತಾನೆ, ಆದರೆ ಅವ್ರು ಯಾರೂ ಏನು ಮಾತಾಡೋದಿಲ್ಲ. ಹಾಗೆ ಕಾಗೆಸುಬ್ಬನೇ ಮುಂದುವರೆದು ಇವತ್ತು ನೀನಿದೆಯಾ ಕಾರ್ ಮುಟ್ಟಲ್ಲ, ಆದರೆ ನಾಳೆ ರೋಡ್ನಲ್ಲಿ ಎಲ್ಲರೂ ತಗ್ಲೋತ್ಕೋತಾರಲ್ಲ, ಆಗ ಸೀಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಸೂರ್ಯ ನಮ್ಮ ಹುಡುಗರು ಕಾರನ್ನ ಎಲ್ಲಾದರೂ ಮುಟ್ಟಿದ್ರೆ ನಿನ್ನನ್ನು ಅಡ್ಡಡ್ಡ ಮಲಗಿಸ್ಬಿಡ್ತೀನಿ ಅಂತ ಹೇಳಿ ಅವನಿಗೆ ಚೇತ ಗೋರಿಲ್ಲ ನೀವು ಎಷ್ಟು ಕೊಡಬೇಕೋ ದುಡ್ಡು ಅಂತ ಕೇಳಿದಾಗ ಅವರು ಇಷ್ಟಿಷ್ಟು ಅಂತ ಹೇಳ್ತಾರೆ. ಆಗ ಸರಿ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರು ಕೊಡಬೇಕಾಗಿರೋ ಅಮೌಂಟೆಲ್ಲ ಸೆಟಲ್ ಮಾಡ್ತಾನೆ. ಹಾಗೆ ಮಂಜುನ್ ತಂಟೆಗೆ ಹೋಗ್ದಲೇ ಇರೋ ರೀತಿ ವಾರ್ನಿಂಗ್ ಕೂಡ ಮಾಡ್ತಾನೆ. ಆಗ ಕಾಗೆಸುಬ್ಬ ಸೂರ್ಯನ ಮುಖನೇ ನೋಡ್ತಿರ್ತಾನೆ. ಆಗ ಸೂರ್ಯ ಏನು ಮುಖ ನೋಡ್ತಾ ಇದೆಯಾ, ಕಳಿಸ್ಕೊಳ್ಳೋ ಇಲ್ಲಿಂದ ಅಂತ ಹೇಳ್ತಾನೆ. ಆಗ ಅವರಿಂದ ಅಲ್ಲಿಂದ ಹೊರಟೋಗ್ತಾರೆ. ಆಗ ಚೇತನ್ ಇಷ್ಟೊಂದು ದುಡ್ಡು ಎಲ್ಲಿಂದನೂ ನಿನಗೆ ಬಂತು, ಹೇಗೋ ಹೊಂದಿಸ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಎಲ್ರಿಗೂ ನನ್ನಿಂದ ಕಷ್ಟ ಆಗಬಾರ್ದು ಅಂತ ಕಾರ್ ಮಾರ್ಬಿಟ್ಟೆ ಕಣೋ ಅಂತ ಹೇಳ್ತಾನೆ. ಆಗ ಚೇತನ್ನು ಏನೋ ಹೇಳ್ತಿದ್ಯಾ ಅಂತಂದಾಗ ಹೌದು ಕಣೋ, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಕಾರ್ ಮಾರಿದ್ದೀನಿ, ಅದರಲ್ಲಿ ಅಲ್ಪ ಸ್ವಲ್ಪ ಅಮೌಂಟ್ ಉಳ್ಕೊಂಡಿದ್ದೆ,
ಅದರಲ್ಲಿ ಏನಾದರೂ ಮಾಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ರಂಗನಾಥ್ ಅವರು ಕುಸುಮ ಮನೆಗೆ ಬರ್ತಾರೆ. ಬಂದು ಹೇಗಿದ್ದೀಯಪ್ಪ ಅಂತ ಹೇಳ್ಬಿಟ್ಟು ಮಂಜುನ ಕೇಳ್ತಾರೆ. ಇದ್ದೀನಿ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು ಯಾಕಪ್ಪ ಹೀಗೆ ಮಾತಾಡ್ತಾ ಇದೆಯಾ, ಹಾಗೆ ವಿಷಯ ಕೇಳಿ ನನಗೆ ತುಂಬ ಬೇಸರ ಆಯಿತು ಅಂತ ಹೇಳ್ತಾರೆ. ಆಗ ಕುಸುಮಮ್ಮ ಹೇಳ್ತಾರೆ, ಈಗ ನಿಮಗೆ ಬೇಸರ ಅಷ್ಟೇ ಆಗಿದೆ ಅಣ್ಣ, ಆದರೆ ನಮಗೆ ನಷ್ಟ ಆಗಿದೆ. ಮಾಳಿಗೆ ಸೋರಿದ್ರೆ ಅದ್ರ ಕೆಳಗಡೆ ಬಕೆಟೋ ಪಾತ್ರೆನೋ ಇಟ್ಟು ಹೇಗೋ ಜೀವನ ಮಾಡ್ಬೋದು, ಆದರೆ ಬಾಳೆ ಸೋರಿದ್ರೆ ಏನು ಮಾಡೋದು ಹೇಳಿ ಅಣ್ಣ. ನಮ್ಮ ಮನೆಗೆ ಬೆನ್ನೆಲುಬಾಗಿದ್ದಂತಹ ನನ್ನ ಮಗನ ಕೈಯನ್ನೇ ನಿಮ್ಮ ಮಗ ಮುರಿದಿದ್ದಾನೆ. ಎಲ್ಲದಕ್ಕೂ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೂ ನೀವೇ ಕಾರಣ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ರಂಗನಾಥ್ ಅವರಿಗೆ ತುಂಬ ಬೇಜಾರಾಗುತ್ತೆ. ಆಗ ಮೀನಾ, ಮಾವ ನಮಗೆ ಒಳ್ಳೆಯದನ್ನೇ ಬಯಸಿದ್ದಾರೆ ಅಮ್ಮ, ಅವ್ರಿಗೆ ಅವಮಾನ ಆಗೋ ಥರ ಮಾತಾಡ್ತಿದೆಯಲ್ಲ ಅಂತ ಹೇಳ್ತಾಳೆ. ಆಗ ರಂಗನಾಥ್, ಮಾತಾಡಲಿ ಬಿಡಮ್ಮ, ಅವ್ರ ಸಂಕಟ ಹೊರಗಾಗ್ತಿದ್ದಾರೆ ಅಷ್ಟೇ, ಹಾಗೆ ನನ್ನ ಹತ್ರ ಸಾಂತ್ವನ ಹೇಳೋದು ಬಿಟ್ಟು ಬೇರೆ ಏನಿದೆ ತಾಯಿ ಅಂತ ಹೇಳ್ತಾರೆ. ಹಾಗೆ ಮಂಜು, ನಿನಗೆ ಅವನು ಎಲ್ಲಿ ಸಿಗ್ತಾ, ಹೇಗಾಯಿತು ಇದೆಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಮಂಜು, ನಾನು ಕೆಲಸ ಮಾಡ್ತಿರೋದು ಫೈನಾನ್ಷಿಯರ್ ಅವ್ರ ಹತ್ರ ಮಾವ, ನಿಮ್ಮ ಮಗನ ಫ್ರೆಂಡು ಫೈನಾನ್ಷಿಯರ್ ಹತ್ರ ಸಾಲ ಮಾಡಿದ್ದ, ಅದನ್ನು ಕೇಳಕ್ಕೆ ಹೋದೆ, ಅಷ್ಟಕ್ಕೆ ಹೀಗೆಲ್ಲ ಹೊಡೆದಿದ್ದಾನೆ ಅಂತ ಹೇಳ್ತಾನೆ. ಆಗ ಕನಕ, ಇಷ್ಟೇನಾ ಅಥವಾ ಮತ್ತೇನಾದರೂ ಇದೆಯಾ ಅಂತ ಕೇಳ್ತಾಳೆ. ಆಗ ಮಂಜು, ನನ್ನ ಮೇಲೆ ನಿನ್ಗೆ ಅನುಮಾನನ ಅಕ್ಕ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು ಕುಸುಮ ಹತ್ರ, ನಾನೊಬ್ಬ ತಂದೆಯಾಗಿ ಕೇಳ್ಕೊತಾ ಇದ್ದೀನಿ, ಇಷ್ಟೆಲ್ಲ ಆಗಿದೆ ನಿಜ ಒಪ್ಕೊಳ್ತೀನಿ, ಆದರೆ ಅವನಿಗೆ ಯಾವುದೇ ಕಾರಣಕ್ಕೂ ಶಾಪ ಮಾತ್ರ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ಕೈ ಮುಗಿದು ಕೇಳ್ಕೊತಾರೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.